ನಮ್ಮ ಶಾಲಾ ಆಡಳಿತ ಮಂಡಳಿಯ ಅಧ್ಯಕ್ಷರೇ ಹಾಗೂ ಉಪಾಧ್ಯಕ್ಷರೇ ಗೌರವಾನ್ವಿತ ಮುಖಂಡರೇ ಹಾಗೂ ಪತ್ರಕರ್ತರೇ ಹಾಗೂ ನನ್ನ ನೆಚ್ಚಿನ ಪೋಷಕರೇ ಹಾಗೂ ನನ್ನ ಸುತ್ತಮುತ್ತಲಿನ ಪೋಷಕರೇ ಹಾಗೂ ನೆಚ್ಚಿನ ಪುಟಾಣಿ ವಿದ್ಯಾರ್ಥಿಗಳೇ ಹಾಗೂ ಗ್ರಾಮಸ್ಥರೇ, ಇವತ್ತು ನಾವು ಶಾಲೆಯನ್ನು ಪ್ರಾರಂಭ ಮಾಡಿ 12 ವರ್ಷ ತುಂಬಿದೆ. ನಾವು 12 ವರ್ಷದ ಹಿಂದೆ ನಾನು ನೆನೆಸ್ಕೊಂಡಾಗ ನಮ್ಮ ಶಾಲೆ ಬಹಳ ಒಂದು ದಿನವೂ ಸಹ ಕಳಿಬೇಕಾದ್ರೆ ತುಂಬ ಕಷ್ಟವನ್ನು ಪಡ್ತಾ ಇದ್ದು. ಯಾಕೆಂದರೆ ಈ ಶಾಲೆ ಪ್ರಥಮವಾಗಿ ಪ್ರಾರಂಭವಾದಾಗ 40 ಮಕ್ಕಳನ್ನು ಒಳಗೊಂಡು ಈ ಶಾಲೆಯನ್ನು ಪ್ರಾರಂಭ ಮಾಡ್ತೀವಿ. ಅದು ಧರ್ಮಣ್ಣ ಮತ್ತು ಸೋಮಣ್ಣ ಅವರು ಒಂದು ಮನೆಯನ್ನು ಕೊಟ್ಟಿದ್ದರು. ಆ ಮನೆಯಲ್ಲಿ ಈ ಶಾಲೆಯನ್ನು ನಾವು ಪ್ರಾರಂಭ ಮಾಡ್ತಿದ್ವಿ. ಈ ಶಾಲೆ ನಮ್ಮ ಪ್ರಾರಂಭ ಮಾಡೋಕ್ಕೆ ಮೂಲ ಕಾರಣ ಇವತ್ತು ನಮ್ಮ BO ಆದಂತಹ ಪುಷ್ಪಲತಾ ಮೇಡಮ್ನವರು ಇವತ್ತು ಜಾಯಿಂಟ್ ಡೈರೆಕ್ಟರ್ ಆಗಿದ್ದಾರೆ, ಬೆಂಗಳೂರಿದ್ದಾರೆ. ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಾನು ಈ ಎಜುಕೇಷನ್ ಸಿಸ್ಟಮ್ಮೇ ಆಸೆ ಪಟ್ಟು ಫಸ್ಟು ಸೇರ್ಕೊಂಡೆ. ನಂತರ ಇದರ ನೋವುಗಳನ್ನು ನೋಡಿ ಬೇಡ, ಇದು ಯಾವ್ದಾರ ಒಂದು ವ್ಯಾಪಾರ ಮಾಡೋಣ, ಜೀವನ ಮಾಡೋಕ್ಕೆ ಒಂದು ವ್ಯಾಪಾರ ಮಾಡೋಣ ಅಂತೇಳಿ ಹೊರಟಾಗ ಮೇಡಮ್ ಆಫೀಸಿಗೆ ಕರೆಸ್ಕೊಂಡು ನೀನು ತಗೊಂಡಿರೋ ನಿರ್ಧಾರ ತಪ್ಪು, ಒಟ್ಟು 18 ವರ್ಷಗಳ ಕಾಲ ನೀನು ಇದರಲ್ಲೇ ಮುಂದುವರೆದಿದೆಯಾ, ಇದರಲ್ಲೇ ಮುಂದುವರಿ, ನೀವು ಶ್ರೀಮತಿಯವರು ಸಹ ಬುದ್ಧಿವಂತರಿದ್ದಾರೆ, ಈ ಒಂದು ಶಾಲೆಯನ್ನು ಕಟ್ಟು ಬೈಲಾಪುರದಲ್ಲೇ ಮಾಡು ಅಂತ ಹೇಳಿ ಅವರು ನಮಗೆ ಧೈರ್ಯವನ್ನು ತುಂಬಿ ಈ ಶಾಲೆಯನ್ನು ಪ್ರಾರಂಭ ಮಾಡೋಕ್ಕೆ ಪ್ರೋತ್ಸಾಹಂತಹ ಪುಷ್ಪಲತಾ ಮೇಡಮ್ ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಿದ್ದೇನೆ. ಮೇಡಮ್ ಸಿಕ್ಕಿದ್ರು, ಮೊನ್ನೆ ಸಿಕ್ಕಿದಾಗ ಹೇಳ್ತಿದ್ರು 40 ಮಕ್ಕಳಿರುವಂತಹ ಶಾಲೆಯನ್ನು ಪ್ರಾರಂಭ ಮಾಡುವಂತಹ ವ್ಯಕ್ತಿ ಇವತ್ತು 570 ಮಕ್ಕಳನ್ನ ಒಳಗೊಂಡಿದೆ ಅಂತ ನಾನು ಬಹಳ ಖುಷಿ ಆಗುತ್ತೆ. ಇವತ್ತು ಸಹ ನಾನು ಹಲವಾರು ಸಂಸ್ಥೆಗಳಿಗೆ ನವೀಕರಣ ಮಾಡಿಕೊಟ್ಟಿದ್ದೀನಿ, ಪ್ರಾರಂಭದ ಅನುಮತಿಯನ್ನು ಕೊಟ್ಟಿದ್ದೀನಿ. ಆದರೆ ಯಾರೂ ಸಹ ನನ್ನ ಹತ್ರ ಬಂದು ಭೇಟಿ ಮಾಡಲ್ಲ. ಪ್ರತಿ ವರ್ಷವೂ ಶಾಲಾ ವಾರ್ಷಿಕೋತ್ಸವ ದಿನದಿಂದ ಒಂದು ಭೇಟಿ ಮಾಡ್ತೀರಾ, ನಿಮ್ಮ ಇರುವಂತಹ ಕೃತಜ್ಞತೆಗೆ ನೀವು ಬೆಳಿತೀರಾ ಅಂತ ಹೇಳಿ ಆಶೀರ್ವಾದನೂ ಸಹ ಆಶಿಸಿ ನಮಗೆ ಕಳಿಸ್ಕೊಡ್ತಾರೆ. ಈ ಸಂದರ್ಭದಲ್ಲಿ ಹೇಳಿದಂದರೆ ಈ ಶಾಲೆ ಕಟ್ಟೋದು ತುಂಬ ಕಷ್ಟ. ಅಂತಹ ಕಷ್ಟವನ್ನು ನಾವು ಇವತ್ತು ಸಹ ಅನುಭವಿಸ್ತಾ ಇದ್ದೀವಿ. ಯಾಕೆಂದರೆ ಇವತ್ತು ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಆಗಿರ್ಬೋದು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಯಾಕೆಂದರೆ ಇದನ್ನು ಯಾಕೆ ಆಗಲ್ಲ ಅಂದರೆ ಆಗ ಅಧಿಕಾರಿಗಳು ಹೇಳಿದರು, ಶಾಲೆ ಒಂದು ಪರಿಪೂರ್ಣವಾಗಿ ಮಾನ್ಯತೆಯನ್ನು ಪಡಿಬೇಕಾದ್ರೆ ಅದರಂತಹ ಮೂಲಭೂತ ಸೌಕರ್ಯಗಳನ್ನು ಕೇಳುತ್ತೆ. ಟಾಯ್ಲೆಟ್ಸಿಂದ ಹಿಡಿದು ಹ್ಯಾಂಡ್ ವಾಶಿಂದ ಹಿಡಿದು ನಾವು ಪಾಠ ಮಾಡುವಂತಹ ಕೊಠಡಿಗಳು ಹಾಗೂ ಅಲ್ಲಿ ಸಿಗುವಂತಹ ಗಾಳಿ ಬೆಳಕು ಅದನ್ನು ಸಹ ಕೇಳುತ್ತೆ. ಇಷ್ಟೇ ಮೆಜರ್ಮೆಂಟ್ ಇರಬೇಕು ಒಂದು ರೂಮು, ಇಷ್ಟೇ ಬೆಳಕನ್ನು ಬರಬೇಕು ಅಂತಹ ಹಲವಾರು 120 ಅಂಶಗಳನ್ನು ಹಾಕಿ ನಮಗೆ ಈ ಶಾಲೆ ಅನುಮತಿ ನಡೆಸಲಿಕ್ಕೆ ಕೊಡುತ್ತೆ. ಹಾಗಾಗಿ ಈ ಫಸ್ಟ್ ಫ್ಲೋರ್, ಗ್ರೌಂಡ್ ಫ್ಲೋರ್ ಮತ್ತು ಫಸ್ಟ್ ಫ್ಲೋರನ್ನು ನಾವು ಪೂರ್ಣಗೊಳಿಸಿ 9th ಮತ್ತು 10th ಪರ್ಮಿಷನನ್ನು ಪಡ್ಕೊಂಡಿದ್ದೀವಿ. ಈಗ ಈ ಒಂದು ಸಾಧನೆಗೆ ಮೂಲ ಕಾರಣ ಮೊದಲಿಗೆ ನಾನು ಶಾಲೆ ಪ್ರಾರಂಭ ಮಾಡಬೇಕು ಅಂತ BO ಮೇಡಮ್ ಹೇಳಿದಾಗ ನಾನು ನೇರವಾಗಿ ಬೈಲಾಪುರಕ್ಕೆ ಬಂದಾಗ ವಾಸು ಅವ್ರನ್ನ ಕೇಳಿದೆ. ಯಾಕೆಂದರೆ ಅವರು ನನಗೆ ತೀರಾ ಆತ್ಮೀಯರು. ಅಂಚೂರು ಶಾಲೆಯಲ್ಲಿ ಓದಬೇಕಾದ್ರೆ ನನಗೆ ತುಂಬ ಅವ್ರು ನನ್ನ ಒಂದು ವರ್ಷ ಸೀನಿಯರು. ಅವ್ರನ್ನ ಕೇಳಿದೆ, ಹೋಗಿ ನಾನು ಶಾಲೆ ಮಾಡಬೇಕು ಅಂತ ಮಾಡ್ಕೊಂಡಿದ್ದೀನಿ ಅಂತ ಕೇಳಿದಾಗ ಅವ್ರು ಹೇಳಿದರು, ಮಾಡಿ ಸರ್, ಒಳ್ಳೇದಾಗುತ್ತೆ, ನಮ್ಮ ಕೈಲೇ ಸಪೋರ್ಟ್ ಮಾಡ್ತೀವಿ ಅಂತ ವಾಸು ಅವರು ಪರಿಚಯ ಮಾಡಿದರು. ನಂತರ ಹೋಗಿ ನಾವು ಆಗ ಹೇಳಿದ್ರು, ಅವರು ತುರುವಳ್ಳಿ ಕಾಂತಣ್ಣ ಅಂತಿದ್ದಾರೆ, ಅವ್ರನ್ನ ಭೇಟಿ ಮಾಡಿ ಅಂತ. ಆ ಕಾಂತಣ್ಣನ ಭೇಟಿ ಮಾಡಿದಾಗ ಅವ್ರು ಹೇಳ್ತಾರೆ, ನೀವು ಮಾಸ್ಟರ್, ನೀವು ಮಾಡೋದು ಒಳ್ಳೆ ಕೆಲಸ, ನಮ್ಮ ಮಗುವಿಗೆ ಒಂದು ಸರ್ಕಾರಿ ಶಾಲೆಯಲ್ಲಿ 40,000 ರೂಪಾಯಿ ಖರ್ಚು ಮಾಡಿ ನಮ್ಮ ಮಗುವನ್ನು ಓದಿಸುತ್ತೆ, ನಾವೀಗ ನಿಮಗೆ 10,000 ರೂಪಾಯಿ ಡೊನೇಷನ್ ಫೀಸನ್ನು ಕಟ್ಟಿ ನಾವು ನಿಮ್ಗೆ ಕಳಿಸ್ತಿದ್ದೀವಿ ಅಂದರೆ ಆ ಮಗುಗೆ ಕಟ್ಟಂತಹ ಗುಣಮಟ್ಟದ ಶಿಕ್ಷಣ ಕೊಡಬೇಕು. 3 ದಿನ ನಡೆಸಿ 4ನೇ ದಿನಕ್ಕೆ ಮುಚ್ಚುವಂತಹ ಕಾರ್ಯವನ್ನು ಮಾಡಬೇಡಿ. ಒಂದು ಮಾತು ಹೇಳಿದ್ರು ಅವರು, ಇವತ್ತು ನೆನಪಾಗುತ್ತೆ ನನಗೆ. ನೀವು ಊರು ಕಳ್ಳ, ಬೇರೆಯವ್ರ ಕಳ್ಳಲ್ಲ. ನೀವು ಎಲ್ಲಿಗೆ ಅವರು ಸಹ ಬೈಲಾಪುರ ಆದರೂ ಸರ್ಕಲಿಗೆ ಬರಲೇಬೇಕು. ಆದರೆ ಬೇರೆಯವರು ಇಂದ ಬಂದಂತಹ ಶಾಲೆಯವರು ಮಾಡಿದಂಥವರು ಯಾವ ಬೇಕಾದರೂ ಹೋಗ್ಬೋದು. ಹಾಗಾಗಿ 4 ಸಲ ಯೋಚನೆ ಮಾಡಿ ಶಾಲೆಯನ್ನು ಪ್ರಾರಂಭ ಮಾಡಿ, ನನ್ನ ಮಗುವನ್ನು ಸೇರಿಸ್ತೀನಿ, ಒಳ್ಳೆಯ ಶಿಕ್ಷಣವನ್ನು ಕೊಡಿ ಅಂತ ಹೇಳಿ ಅವ್ರಿಗೆ ಧೈರ್ಯ ತುಂಬ್ತಾರೆ. ಅದಂತರ ನಾವು ತಿಮ್ಮಳ್ಳಿ ದೇವೇಂದ್ರನವ್ರನ್ನು ಸಹ ಕೇಳಿದ್ರು, ಅವರು ಸಹ ಇದೇ ಮಾತು ಹೇಳಿದರು, ನಮ್ಮ ಸಪೋರ್ಟ್ ನಿಮ್ಗೆ ಸಿಕ್ಕೇ ಸಿಗುತ್ತೆ, ನಾವು ನಿಮಗೆ ಬೆನ್ನೆಲುಬಾಗಿ ನಿಂತಿರ್ತೀವಿ, ಮುಂದುವರಿದ ಒಂದು ಶಾಲೆ ಬೇಕು, ಬೈಲಾಪುರ ಗ್ರಾಮಕ್ಕೆ ಒಂದು ಶಾಲೆ ಬೇಕು, ನಾವೆಲ್ಲ ಸಹ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಧೈರ್ಯವನ್ನು ಕೊಟ್ಟು ಶಾಲೆಯನ್ನು ಪ್ರಾರಂಭ ಮಾಡಲಿಕ್ಕೆ ಅವರು ನಮಗೆ ಅವಕಾಶವನ್ನು ನೀಡಿಕೊಡ್ತಾರೆ. ಜೊತೆಗೆ ನಂತರ ನಮಗೆ ಧರ್ಮಣ್ಣವಲ್ಲಿ ನಡೆಸ್ತಾ ಇದ್ದು, ಆಗ ಬರೀ
ಪ್ರೀ ಪ್ರೈಮರಿ ಇತ್ತು, LKG ಮತ್ತು UKG. ಹಾಗೆಲ್ಲ ಸಹ ನಮ್ಮನ್ನು ಆಡ್ಕೊಳ್ಳೋದು ಏನಂದರೆ, ಇದು ನಮ್ಮ ಮಕ್ಕಳೇ ಬಂದು ಹೇಳವು ಸರ್ ನಮ್ಮೊಂದು ಡಬ್ಬ ಶಾಲೆ ಅಂತವೆ ಅಂತವ. ನಾವು ಭಾಳ ಹೇಳ್ತಾ ಇದ್ದೆ, ನೋವಿನಿಂದ ಹೇಳ್ಕೊಳ್ತಿದ್ದೆ. ಆಗಪ್ಪ ಡಬ್ಬ ಶಾಲೆ ಅಂತ ಅಂದ್ರಲ್ಲ, ಮುಂದೆ ನಾವು ಸಹ ಬೆಳಿತೀವಿ. ಇವೆಲ್ಲವೂ ಸಹ ನಮ್ಮನ್ನು ಟೀಕೆ ಮಾಡೋದು ಬೆಳೀಲಿಕ್ಕೆ ಒಂದು ಮೆಟ್ಲು. ನಾವು ಅವ್ರನ್ನ ಮತ್ತೆ ತಿರುಗಿಸಿ ಅದನ್ನು ಮಾತನಾಡಬಾರ್ದು. ಆಯ್ತಪ್ಪ, ನಮ್ಮದು ಡಬ್ಬ ಶಾಲೆನೇ ಇರಲಿ, ನೀವು ಕಲಿತಿರೋಂತಹ ವಿದ್ಯೆ ಪರ್ಫೆಕ್ಟ್ ಆಗಿದೆ ಅಂದರೆ ನೀವು ಮನಸ್ಸಿಗೆ ಅನಿಸಿದ್ರೆ ಅವತ್ತು ನಿಮ್ಗೆ ಒಳ್ಳೇದಾಗುತ್ತೆ ಅಂತ. ಅವಾಗ ಅವರು ಸಿಂಗಾಪುರ್ ಹುಡುಗ ಓದಿ ನಮ್ಮ ಶಾಲೆಯಲ್ಲಿ ಓದ್ತಾ ಇಲ್ಲ ಅವರು, ಚಂದನ್ ಅಂತ. ಅವ್ನು ಹೇಳ್ತಾ ಬಂದು ಹೇಳೋ, ನಮ್ಮ ಶಾಲೆ ಡಬ್ಬ ಶಾಲೆ ಅಂತಾರೆ ಸರ್, ನನಗೆ ಕಣ್ಣೀರು ಬರ್ತಾ ಇದೆ ಸರ್ ಅಂತ. ಅವಾಗ ಮಗು ಹೊತ್ತಾಗ ನನಗೂ ಸಹ ಕಣ್ಣೀರು ಬಂತು. ನನಗೆ ಅನ್ನಿಸ್ತು, ದುಡ್ಡಿದ್ರೆ ಮಾತ್ರ ಶಾಲೆನ ಮಾಡಬೇಕು, ಇಲ್ಲಾಂದ್ರೆ ಬೇಡ. ಯಾಕೆಂದ್ರೆ ಪ್ರಪಂಚ ಎಲ್ಲರೂ ಸಹ ಬಣ್ಣ ಕಾಣ್ತಾ ಇರುತ್ತೆ. ನ್ಯಾಚುರಲ್ ಆಗಿ ಯಾವಾಗ ಗೊತ್ತಾಗುತ್ತೆ, ಮುಖ ತೊಳೆದಾಗಲೇ ಗೊತ್ತಾಗೋದು ನಾವು ನ್ಯಾಚುರಲ್ ಆಗಿ ಹೇಗಿದ್ವಿ ಅಂತ. ಆದರೆ ಅರ್ಥ ಮಾಡಿಸೋದು ತುಂಬ ಕಷ್ಟ ಇರುತ್ತೆ. ಮಕ್ಕಳಲ್ಲಿ ಅದು ಬೇರೆ ಇರ್ತಾ ಇತ್ತು. ಯಾಕೆ ಆ ಶಾಲೆಯಲ್ಲಿ ಆ ಥರ ಇದೆ, ಈ ಥರ ಶಾಲೆ ಇದೆ. ನಾವು ನಡೆಸುವಂತಹ ಶಾಲೆಗೆ ಬರೀ ಮನೆ, ಕಾಂಪೌಂಡ್ ಇಲ್ಲ, ಒಂದು ಸರಿಯಾದಂತಹ ಟಾಯ್ಲೆಟ್ ಇಲ್ಲ, ತುಂಬಾ ಸಹ ಕಷ್ಟಪಡ್ತಾ ಇತ್ತು. ಅದಂತರ ಆಮೇಲೆ ವಾಸು ಅವ್ರಿಗೆ ಹಿಂಗಾಗಿದೆ ಸರ್, ಏನು ಮಾಡೋದು ಸರ್ ಅಂತ ಕೇಳಿದಾಗ ಅವರು ನಮ್ಮ ಗಿರೀಶನನ್ನ ಪರಿಚಯ ಮಾಡಿಕೊಟ್ರು. ಅವರು ಉದಾರ ಮನಸ್ಸಿನಿಂದ, ಹಾಗೆ ಅವರ ಮಾವನಂತಹ ಉದಾರಗೌಡರು ಸಹ ಅವರು ಪರಿಚಯ ಮಾಡಿಕೊಟ್ಟು ಇವ್ರ ಹತ್ರ ಕರ್ಕೊಂಡು ಹೋದ್ರು. ಆಗ ಅವರು ನಮಗೆ ಜಾಗವನ್ನು ಕೊಟ್ಟರು. ಇಲ್ಲಿ ಸರ್ ನಮ್ಮ ಅತ್ತೆಯವರು ಮಾಡಿದಂತಹ ಅಜ್ಜಿಯವರು ಮಾಡಿದಂತಹ ಒಂದು ಜಾಗದಲ್ಲಿ 18-20 ಜಾಗದಲ್ಲಿ ನಮಗೆ ವಿದ್ಯಾಭ್ಯಾಸ ನಡೀತೆ ಅಂದರೆ ಬಹಳ ಖುಷಿ ಆಗುತ್ತೆ ನಮಗೆ. ನಾವು ನೀವು ಸಹಕಾರ ಕೊಡ್ತೀವಿ ಅಂತ ಹೇಳಿ ಜಾಗವನ್ನು ನೀಡಿ ನಮಗೆ ಇವತ್ತು ಈ ಮಟ್ಟಕ್ಕೆ ಬರಲಿಕ್ಕೆ ಉದಾರೇಗೌಡರಾಗಿರ್ಬೋದು, ಸತೀಶ್ ಅಣ್ಣ ಆಗಿರ್ಬೋದು, ಹಾಗೆ ನಮ್ಮ ವಿಕೇಂಡ್ ಆಗಿರ್ಬೋದು, ಅವ್ರ ನಮ್ಮ ಸಹಕಾರದಿಂದ ಇವತ್ತು ನಾವು ಬಿಲ್ಡಿಂಗನ್ನು ಮಾಡಿದ್ವಿ. ಅದಕ್ಕೆ ನಾವು ಚಿರಋಣಿಯಾಗಿರ್ತೀವಿ. ವಿದ್ಯಾಭ್ಯಾಸ ಅವರು ಸದಾ ನಡೆಯಲಿ ಅಂತ ಹೇಳಿ ನಾನು ಇವತ್ತು ಸಹ ನಮ್ಮ ಶಾಲೆ ಹೇಳಿರ್ಬೋದು ವೃಷಭಾಯದಲ್ಲಿಲ್ಲ, ಧ್ವಜಾಯದಲ್ಲಿದೆ. ಮುಂದೆ ಯಾವತ್ತೂ ಸಹ ಶಾಲೆ ಅದು ಶಾಲೆಗೆ ನಡೀಬೇಕೆ ಹೊರತು ಬೇರೆ ವಾಸ ಮಾಡಲಿಕ್ಕೆ ಅದು ಯೋಗ್ಯನೇ ಇಲ್ಲ. ಹಾಗಾಗಿ ಆ ಶಾಲೆಯನ್ನು ನಾವು ಧ್ವಜಾಯದಲ್ಲೇ ಪ್ರಾರಂಭ ಮಾಡಿದೆ. 2-3 ಜನ ಹೇಳಿದರು, ಬಹಳ ವೃಷಭಾಯದಲ್ಲೇ ಮಾಡೋ, ಶಾಲೆ ಮುಚ್ಚೋದ್ರು ಮನೆ ಕಟ್ಬೋದು. ಅದು ನನಗೆ ಅವಶ್ಯಕತೆ ಇಲ್ಲ. ನನ್ನ ಜೀವನ ಪೂರ್ತಿ ಇರೋವರೆಗೂ ಸಹ ವಿದ್ಯಾಭ್ಯಾಸ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಧ್ವಜಾಯದಲ್ಲಿ ಮಾಡಿ ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡಿದ ಒಂದು ಉದ್ದೇಶಕ್ಕೋಸ್ಕರ ಇದನ್ನು ನಾನು ಕಟ್ಟಿ ಬೆಳೆಸಿರುವಂಥದ್ದು. ಬೇರೆ ಯಾವುದೇ ಸಹ ಒಂದು ಕಮರ್ಷಿಯಲ್ ಆಗಿ ಯೋಚನೆ ಮಾಡಿ ಕಟ್ಟಿಲ್ಲ ಇದು. ಕರೋನಾದಲ್ಲೂ ಸಹ ನಾವು ತುಂಬ ಕಷ್ಟಪಟ್ಟು, ಕರೋನಾ ಟೈಮಲ್ಲಿ ನಾವು ಶಾಲೆಯನ್ನು ಮುಚ್ಚಬೇಕಾದಂಥ ಪರಿಸ್ಥಿತಿ ಬಂತು. 3 ಬಾರಿ ನಾನು ಶಾಲೆಯನ್ನು ಮಾರಕ್ಕೆ ಹೋದೆ. ಒಬ್ಬರು ಮಂಗಳೂರು ಬಂದರು, ಮೈಸೂರವ್ರು ಬಂದರು, ಬೇಲೂರವ್ರು ಬಂದು ಕಣ್ಣೀರು ಹಾಕೋದ್ರು. ಅವರು ತುಂಬಾ ಮತ್ತು ಶ್ರೀಮಂತರು ಕಣ್ಣೀರು ಹಾಕಿದ್ರು, ತಪ್ಕೊಂಡು ಹತ್ತರು. ನಾನು ಇಡೀ ಕರ್ನಾಟಕ ತಿರುಗಿದ್ದೀನಿ. ಅದರಲ್ಲಿ ಗದಗ್ ಮತ್ತೆ ನಿನ್ನ ಶಾಲೆಗೆ 2 ಶಾಲೆಯಲ್ಲಿ ಬಹಳ ಪಾಸಿಟಿವ್ ಎನರ್ಜಿ ಇದೆ. ಮಾರ್ವಡಿ ಗಿರೀಶ್ ಅಂತ ತಪ್ಕೊಂಡು ಅವರೇ ಕಣ್ಣೀರು ಹಾಕಿರು. ಬೇಡ, ಎಷ್ಟೇ ಕಷ್ಟ ಇದ್ರೆ ನೀವು ನಿಭಾಯಿಸಿ, ಗಣ್ಯವ್ಯಕ್ತಿ ನಿಭಾಯಿಸಿ ಅಂತೇಳಿ ಧೈರ್ಯನ ತುಂಬಿದ್ರು. ಆ ಕರೋನಾದಲ್ಲಿ ತುಂಬ ನಾವು ಕಣ್ಣೀರನ್ನು ಹಾಕೊಂಡಿದ್ವಿ. ಯಾಕೆಂದರೆ ಎಲ್ಲ ಕಡೆಗೂ ಸಹ TC ಹೋದು 210 TC ಕೊಟ್ಟಿದ್ದೀನಿ. 210 TC ಕೊಟ್ಟು ಉಳಿದಿದ್ದು 150 TC ಮಾತ್ರ ಇಟ್ಕೊಂಡು ನಾವು ಮಕ್ಕಳನ್ನ ಇಟ್ಕೊಂಡು ಆ ಒಂದು ಕಾರ್ಯವನ್ನು ಮಾಡಿದ್ವು. ಆದರೆ ನಮ್ಮಲ್ಲಿ ಇವತ್ತು ತಪ್ಪಾಗಿ ತಿಳ್ಕೊಬೇಡಿ, ಕೊಟ್ಟಿನಹಳ್ಳಿ ಗ್ರಾಮಸ್ಥರನ್ನು ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಕೊಟ್ಟಿನಹಳ್ಳಿ ಅವರು 1 TC ತಗೊಳ್ಳಿಲ್ಲ. ಸರ್ ಇಲ್ಲೇ ಒಂದು ಪಾಠ ಮಾಡಿ ಅಂತ ಹೇಳಿ ಆ ಕೊಟ್ಟಿನಹಳ್ಳಿ ಗ್ರಾಮಸ್ಥರಿಗೆ ನಾನು ಯಾವಾಗ ಸಹ ಕೈ ಮುಗಿದವರಿಗೆ ನಮಸ್ಕಾರ ಮಾಡ್ತೀನಿ. ಮನೆಯನ್ನು ಕೊಟ್ಟು ತಿಂಗಳಿಗೆ 500 ರೂಪಾಯಿನ ಕೊಟ್ಟು ನಾನು 2 ಟೀಚರನ್ನ ಅಲ್ಲಿ ನೇಮಕ ಮಾಡಿಕೊಟ್ಟೆ. ಯಾಕೆಂದ್ರೆ ಅವರು ಜೀವನ ನಡೀಬೇಕಾಗಿತ್ತು. ಟೀಚರ್ಸ್ದು ತುಂಬ ಕಷ್ಟಪಡ್ತಾ ಇದ್ರು. ತಿಂಗಳಿಗೆ 500 ರೂಪಾಯಿನಾಗಿ ಆ 20 ಮಕ್ಕಳಲ್ಲಿ 10,000 ರೂಪಾಯಿ ಕಲೆಕ್ಷನ್ ಮಾಡಿ 5,000 ತಗೊಂಡು ಅವತ್ತಿನ ದಿನ ನಾವು ಜೀವನವನ್ನು ಮಾಡ್ತೀವಿ. ಅಷ್ಟೊಂದು ಕಷ್ಟವನ್ನು ಪಟ್ಟಿದ್ವಿ. ಹಾಗೆ ಸಹ ಎಲ್ಲ ಗ್ರಾಮಸ್ಥರು ಸಹ ನಮಗೆ ಇವತ್ತು ಸಹಕಾರ ನೀಡಿದ್ದಾರೆ. ಜೊತೆಗೆ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಸಹ ಅನುಗುಣಂ ಹಾಲಬ್ರಿ ಶೇಖರಣನವರು ನಮಗೆ ತುಂಬ ಸಹಕಾರವನ್ನು ಕೊಟ್ಟು, ಸಿಮೆಂಟ್ ಆಗಿರ್ಬೋದು, ಕಬ್ಬಣ ಆಗಿರ್ಬೋದು ಕೊಟ್ಟು ನಮಗೆ ಸಹಕಾರವನ್ನು ನೀಡಿ ಈ ಒಂದು ಸಂಸ್ಥೆ ನಡೀಲಿಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ. ಜೊತೆಗೆ ಎಲ್ಲರೂ ಸಹ, ಎಲ್ಲ ಗ್ರಾಮಸ್ಥರು ಸಹ ಇಲ್ಲಿ ಒಂದು ಒಳ್ಳೆ ಎಜುಕೇಶನ್ ಸಿಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಮಗೆ ನಂಬಿಕೆಯಿಂದ ಕೆಟ್ಟು ಸೇರಿಸಿದ್ದಾರೆ. ಆ ನಂಬಿಕೆಗೆ ನಾವು ಯಾವತ್ತೂ ದ್ರೋಹ ಬಗೆಯುವುದಿಲ್ಲ. ಯಾಕೆಂದರೆ ನಮ್ಮ ಶಾಲೆಯಲ್ಲಿ ಇರುವಂತಹ ಶಿಕ್ಷಕರು ನೈಪುಣ್ಯ ಪಡೆದಿರುವಂಥದ್ದು. ನಮ್ಮ ಶಾಲೆಯಿಂದ ಸುನೀಲ್ ಸರ್ ಹೇಳಿದ್ವಿ, ಸುನೀಲ್ ಸರ್ನ ಅವರನ್ನ ಯಾವ ಸಹ ಟೀಚರ್ ಅಂತ ತಿಳ್ಕೊಂಡಿದ್ದ. ನಾವು ಟೀಚರ್ ಅಂತ ನಾವು ಅವ್ರನ್ನ ಯಾವತ್ತೂ ಸಹ ಕನ್ಸಿಡರೇ ಮಾಡಿಲ್ಲ. ನಮ್ಮ ಒಡ ಹುಟ್ಟಿದ ಒಬ್ಬ ಅಣ್ಣನಾಗಿ ಅವ್ರನ್ನ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಅಂತಹ ಅಂದರೆ ಅವರಲ್ಲಿ ಸಕಲ ಪ್ರತಿಭೆಗಳು ಸಹ ಇದೆ. ಹಾಗೆ ನಳಿನ ಮೇಡಮ್ ಇರ್ಬೋದು. ಆ ನಳಿನ ಮೇಡಮ್ ನಾನು ಅಂದ್ಕೊಂಡಿರ್ತೀನಿ, ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಸಿಗಬೇಕು ಅಂತ ಇದ್ದಾಗ ಇಂಥ ಟೀಚರ್ನ ಅವಶ್ಯಕತೆ ನಮಗಿದೆ. ಸುನೀಲ್ ಸರ್ ಆಗಿರ್ಬೋದು, ನಳಿನ ಮೇಡಮ್ ಆಗಿರ್ಬೋದು,
ಈ ಮಂಜುಶ್ರೀ ಮೇಡಮ್ ಆಗಿರ್ಬೋದು, ಶಾಂಭವಿ ಆಗಿರ್ಬೋದು, ಸತೀಶ್ ಆಗಿರ್ಬೋದು, ಅವರಲ್ಲಿ ಈಗ ಸಕಲ ಪ್ರತಿಭೆಗಳಿದ್ದಾವೆ. ಅಂತಹ ಪ್ರತಿಭೆಗಳು ನಮ್ಮ ಗ್ರಾಮದ ಜನತೆಗೆ, ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಸಿಗಲಿ ಅಂತೇಳಿ ನಾವು ಅವರನ್ನ ಇಟ್ಕೊಂಡು ಇಲ್ಲಿ ಕೆಲಸವನ್ನು ಮಾಡಿಸ್ತಾ ಇದ್ದೀವಿ. ಕೆಲಸ ಜೊತೆಗೆ ಯಾವುದೇ ರೀತಿಯಲ್ಲೂ ಸಹ ಮಕ್ಕಳಿಗೆ ಒಳ್ಳೆ ಗುಣಾತ್ಮಕ ಶಿಕ್ಷಣ ಸಿಗಬೇಕು ಅನ್ನೋದು ಒಂದು ನಮ್ಮ ಗುರಿ. ಹಾಗೆ ನಮ್ಮಲ್ಲಿ 27 ಶಿಕ್ಷಕರು ಇರುವಂತಹ ಒಂದು ಟೀಮನ್ನು ಇಟ್ಕೊಂಡು ಕೆಲಸವನ್ನು ಮಾಡ್ತಾ ಇದ್ದೀವಿ. ಪ್ರತಿಯೊಂದು ನಾನು ಕೇಳ್ಕೊಳ್ಳೋದಷ್ಟೇ, ಒಳ್ಳೊಳ್ಳೆ ಶಿಕ್ಷಕರಿದ್ದಾರೆ, ಅವ್ರಿಗೆ ಸಹಕರಿಸಿ. ನಾವು ಯಾವುದೇ ಥರವಾಗಿ ಇಲ್ಲಿ ಕಮರ್ಷಿಯಲ್ ಆಗಿ ನಾನು ಫೀಸನ್ನು ತೆಗೆದುಕೊಂಡಿಲ್ಲ. ಕೆಲವು ಟೈಮಲ್ಲಿ ನಿಮಗೆ ನಾವು ಫೀಸ್ ಫೋನ್ ಮಾಡಿದಾಗ ನೀವು ತುಂಬ ವಿಚಾರ ಮಾತಾಡಿರ್ಬೋದು, ಆದರೆ ನಾನು ಪರಿಸ್ಥಿತಿ ಹೆಂಗಿದೆ, ಸಂಬಳವನ್ನು ಕೊಡಲೇಬೇಕು ಪರಿಸ್ಥಿತಿ ಇದೆ. ದಯಮಾಡಿ ಸಿಗುವಂತಹ ಈ ಒಂದು ಸೌಲಭ್ಯವನ್ನು ಪಡ್ಕೊಳ್ಳಿ. ಯಾಕೆಂದರೆ ನಮ್ಮ ರವಿಕಿರಣ್ ಆಗಲೇ ಹೇಳಿದರು, ನಾನು ಇಂಗ್ಲೀಷ್ ಕಲ್ತಿರೋದು ಸುನೀಲ್ ಸರ್ ಅಂತ ಹೇಳಿದ್ರು ಆಗಲೇ ನಮ್ಮ ಈ ರವಿಕಿರಣ್ ಅವರು. ಅಂತಹ ಇಂಗ್ಲೀಷ್ ಗ್ರಾಮೀಣ ಪ್ರದೇಶದಲ್ಲಿ ಮಕ್ಕಳಿಗೆ ಸಿಗಲಿ, ಎಲ್ಲರೂ ಸಹ ಒಂದು ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡ್ಕೊಳ್ಳಿ. ಯಾಕೆಂದರೆ ಇವತ್ತು ಫ್ಲೂಯೆನ್ಸ್ ಆಫ್ ಇಂಗ್ಲೀಷ್ ಎಲ್ಲ ಕಡೆ ಸಹ ಇದ್ದೇ ಇದೆ. ವಿದ್ಯೆ ಜೊತೆಗೂ ಸಹ ವಿನಯನೂ ಬೇಕು, ಆ ವಿನಯನ ಜೊತೆಗೆ ವಿದ್ಯೆನೂ ಬೇಕು. ಇವೆರಡೂ ಸಹ ಸರಿಸಮಾನಾಗಿ ತೆಗೆದುಕೊಳ್ಳಿ. ಇದುವರೆಗೆ ಈ ಶಾಲೆ 12 ವರ್ಷಗಳ ಕಾಲ ಬಂದಿದೆ. ಎಲ್ಲರೂ ಸಹ ಸಹಕರಿಸಿದ್ದೀರಾ. ಇನ್ನು ಮುಂದೆ ಸಹ ಸಹಕರಿಸಿ ಈ ಶಾಲೆ ಉನ್ನತವಾಗಿ ಬೆಳ್ಕೊಳ್ಳಿ. ಇದು ನನ್ನ ಶಾಲೆ ಅಲ್ಲ, ಇದು ನಮ್ಮ ಶಾಲೆ. ಇರುವಂತಹ ನಮ್ಮಲ್ಲಿ ಏನು ಡೆವಲಪ್ಮೆಂಟ್ ಕಮಿಟಿ ಇದೆ ಅವರೆಲ್ಲ ಸಹ ನಮ್ಮ ಅಣ್ಣ ತಮ್ಮಂದಿರೆ, ಅವ್ರದ್ದು ಶಾಲೆ ಇದು, ನಮ್ಮದಂತೂ ಶಾಲೆ ಅಲ್ಲ, ನಮ್ಮ ಶಾಲೆ ಅಂತ ನಾನು ಇವತ್ತು ಶಾಲೆಯನ್ನು ನಡೆಸ್ಕೊಟ್ಟು ಹೋಗ್ತಾ ಇದ್ದೀನಿ. ಯಾವತ್ತೂ ಸಹ ನಾನು ದುರಾಕರದ ನನ್ನ ಶಾಲೆ ಹಾಗೆ ಹೀಗೆ ಅಂತ ನಾನು ಎಲ್ಲೂ ಸಹ ಹೇಳ್ಕೊಂಡಿಲ್ಲ. ಇದಕ್ಕೆ ನೀವೆಲ್ಲರೂ ಸಹ ಸಹಕಾರ ಸಿಗಲಿ, ಎಲ್ಲರೂ ಸಹ ಸಹಕಾರ ಕೊಡ್ತೀರಾ ಅಂತ ನಂಬಿಕೆ ಇಟ್ಕೊಂಡು ಈ ಮಾತನ್ನು ಅವಕಾಶ ಕೊಟ್ಟಂತಹ ತಮ್ಮೆಲ್ಲರಿಗೂ ಸಹ ಅನಿಸುತ್ತಾ ನನ್ನ ಮಾತನ್ನು ಮುಗಿಸಿದೆ. ಜೈ ಕರ್ನಾಟಕ ಮಾತೆ. ಶಾಲೆ